ಮುಧೋಳ ಘಟಪ್ರಭೆಯಲ್ಲಿ ಸಿಲುಕಿದ ಯುವಕ ಕ್ಷಿಪ್ರಗತಿಯಲ್ಲಿ ರಕ್ಷಣೆ ಮಾಡಿದ ಅಗ್ನಿಶಾಮಕ ಸಿಬ್ಬಂದಿ. ಬೋರ್ಕರಿಯುವ ನದಿಯಲ್ಲಿ ಸಿಲುಕಿ ಯುವಕನ ಒದ್ದಾಟ. ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಬೊಬ್ಬಿಡುವ ಭಯಾನಕ ದೃಶ್ಯ. ನದಿಯ ಬಳಿ ಜಮಾಯಿಸಿದ್ದ ನೂರಾರು ಜನ. ಇದು ಕಂಡಿದ್ದು ಮುಧೋಳ ನದಿಯಲ್ಲಿ. ವಿಪರೀತ ಮಳೆಯಿಂದಾಗಿ ಮುಧೋಳ ಘಟಪ್ರಭೆ ನದಿಯ ಹರಿವು ಜೋರಾಗಿದೆ. ದುಮ್ಮಿಕ್ಕಿ ಹರಿಯುತ್ತಿದೆ. ನದಿಯಲ್ಲಿ ಓರ್ವ ಯುವಕ ಸಿಲುಕಿಕೊಂಡಿದ್ದ. ಸೇತುವೆ ಕೆಳಭಾಗದಲ್ಲಿ ಹಗ್ಗ ಹಿಡಿದು ನೇತಾಡ್ತಿದ್ದ. ಇನ್ನೇನು ಆತ ನೀರಲ್ಲಿ ಕೊಚ್ಚಿ ಹೋಗ್ತಾನೆ ಎಂದುಕೊಂಡಿದ್ರು. ಆದ್ರೆ ಆಪದ್ ಬಾಂಧವರಾಗಿ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳು ಸುಯಿ ಅಂತ ಬಂದೇ ಬಿಟ್ರು. ಕಾಪಾಡಿ ಕಾಪಾಡಿ ಅಂತ ಬೊಬ್ಬಿಡುವ ಯುವಕನ ಬಳಿ ಶರವೇಗದಲ್ಲಿ ಬೋಟ್ಗಳು ಹೊರಟಿತು. ಇದು ಮುಧೋಳದಲ್ಲಿ ನಡೆದ ಅಣುಕು ಪ್ರದರ್ಶನ ಕಾರ್ಯಾಚರಣೆಯಾಗಿತ್ತು. ಘಟಪ್ರಭಾ ನದಿದು ದಡದಲ್ಲಿರುವ ಎಲ್ಲ ಗ್ರಾಮಗಳಿಗೂ ಮತ್ತು ಕೃಷ್ಣ ಇದರಲ್ಲಿ ಜಮಖಂಡಿಯಲ್ಲಿ ಮತ್ತು ಬದಾಮಿಯಲ್ಲೂ ಕೂಡ ಈ ಥರ ಅಣುಕು ಪ್ರದರ್ಶನಗಳು ಮಾಡ್ತಾ ಇದ್ದೆವು. ಈಗಾಗಲೇ ಎಲ್ಲ ಆಡಳಿತದಿಂದ ಮತ್ತು ನಮ್ಮ SP ಸಾಹೇಬ್ರ ಜೊತೆಗೆಲ್ಲ ಸೇರಿ ನಾವು ಈಗ ಸಭೆಯನ್ನು ಕೂಡ ಮಾಡಿದೆವು. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೆವು. ಅಲ್ಲಿ ಬೋಟ್ಸ್ ಗಿಟ್ಸ್ ಎಲ್ಲ ಪ್ರಿಪ್ರೇಷನ್, ಯಾವುದೇ ರೀತಿಯಿಂದ ಜೀವಹಾನಿ ಜಾನುವಾರು ಹಾನಿ ಆಗದಂತೆ ಜನರಲ್ಲಿನೂ ಕೂಡ ನಾವು ಅರಿವು ಮೂಡಿಸೋದು. ನೆಕ್ಸ್ಟ್ ಆ ಥರ ಏನೋ ಸಮಸ್ಯೆಗಳು ಉದ್ಭವಿಸಿದಾಗ ಯಾವ ರೀತಿ ಕ್ರಮ ಇದು ಮಾಡ್ಬೇಕಂತ ಅದನ್ನು ಕೂಡ ಸಿದ್ಧತೆ ಮಾಡ್ಕೊಂಡು ಈಗ ಲಾಸ್ಟ್ ಕಳೆದ ಸಾಲಿನಲ್ಲಿ ಕೂಡ ಈ ಥರ ಜನರಲ್ಲೇ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಬ್ರಿಡ್ಜ್ ಕ್ರಾಸ್ ಮಾಡೋದು ಮಾಡಿ 2 ಜೀವ ಹಾನಿಯಾಗಿ ಆಗಿತ್ತು. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಜನರಲ್ಲಿ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಯಾರೂ ಕೂಡ ಆ ಥರದ ಸಾಹಸ ಅಥವಾ ಆ ಥರ ಅಹಿತಘಟನೆ ನಡೆದು ತಾವು ಒಂಥರ ಶಿಸ್ತುಬದ್ಧವಾಗಿ ನಡ್ಕೊಳ್ಬೇಕಂತ ನಾನು ಮಾಡ್ತಾ ಇದ್ದೆ. ಸೇತುವೆ ಕೆಳಭಾಗಕ್ಕೆ ತೆರಳಿದ ಬೋಟ್ಗಳು ಆತನನ್ನ ಕ್ಷಿಪ್ರಗತಿಯಲ್ಲಿ ರಕ್ಷಣೆ ಮಾಡಿ ದಡಕ್ಕೆ ಬಂದ್ರು. ದಡಕ್ಕೆ ಬಂದೊಡನೆ ಸ್ಟ್ರೆಚರ್ನಲ್ಲಿ ಮಲಗಿಸಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸಿದ್ರು. ನದಿಯ ರಭಸ ನೋಡ್ತಾ ಇದ್ರೆ ಪ್ರವಾಹ ಬರುವ ಆತಂಕ ಜನರಲ್ಲಿ ಇರುತ್ತೆ. ಆದ್ದರಿಂದ ನೆರೆ ಸಂದರ್ಭ ಹೇಗೆ ಸನ್ನದ್ಧರಾಗಬೇಕೆಂದು ಕೈಗೊಂಡ ಸಿದ್ಧತೆ ಅನಾವರಣವಾಯಿತು. ಇವತ್ತು ನಮ್ಮ ಘಟಪ್ರಭಾ ನದಿಗೆ 11,000 ಕ್ಯೂಸೆಕ್ಸ್ ಇನ್ಫ್ಲೋ ಮತ್ತು 10,000 ಕ್ಯೂಸೆಕ್ಸ್ ಔಟ್ಫ್ಲೋ ಇರೋದ್ರಿಂದ ಈ ಭಾಗದಲ್ಲಿ 30,000 ರಿಂದ 40,000 ಮೇಲೆ ಕ್ಯೂಸೆಕ್ಸ್ ನೀರು ಬಂದರೆ ಫ್ಲಡ್ ಆಗುವಂತಹ ಸಿಚುವೇಶನ್ ಇರ್ತದೆ. ಇವತ್ತು ನಾವು ಅಣುಕು ಪ್ರದರ್ಶನ ಮಾಡಿ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಲೈಕ್ ಹೋದ ವರ್ಷ ತಮಗೆಲ್ಲ ಗೊತ್ತು ಯಾವ ರೀತಿ ಫ್ಲಡ್ ಬಂದಾಗ ನಾವು ರೆಸ್ಕ್ಯೂ ಟೀಮ್ ಎಲ್ಲ ಕಳಿಸಿ ಇದು ಮಾಡಿದ್ವಿ. ಅದನ್ನು ಜನ ಯಾವ ರೀತಿ ಅದನ್ನು ನಾವು ಆಡಳಿತದಿಂದ ಕೆಲಸ ಮಾಡುವಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಆಗಬೇಕು ಅನ್ನೋದನ್ನು ಅಣುಕು ಪ್ರದರ್ಶನದೊಂದಿಗೆ ನಾವು ಇವತ್ತು ಮಾಡ್ತಿದ್ದೀವಿ. ಸೊ ಆ್ಯಸ್ ಆಫ್ ನಾವು ಯಾವುದು ಆತಂಕ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಮಳೆ ಜಾಸ್ತಿ ಆಗ್ತಿರೋದ್ರಿಂದ ಎಲ್ಲರೂ ಅಲರ್ಟ್ ಇರಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಸ್ಥಳದಲ್ಲಿ ಬ್ಯಾಕಪ್ ಸಾಮಗ್ರಿಗಳು, ಅಗ್ನಿಶಾಮಕ ದಳದ ವಾಹನಗಳು, ಬೈಕ್ಗಳು ಬೀಡು ಬಿಟ್ಟಿದ್ವು. DC, SP, AC ಸಮೇತ ಹಿರಿಯ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿದ್ದರು. ಜಿಲ್ಲೆಯ 3 ಕಡೆಗಳಲ್ಲಿ ಈ ರೀತಿಯ ಅಣುಕು ಪ್ರದರ್ಶನ ಕೈಗೊಳ್ಳುತ್ತಾ ಇದ್ದಾರೆ. ಮೊನ್ನೆ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ನಾವು ಒಂದು ಅಣುಕು ಪ್ರದರ್ಶನ ಮಾಡ್ತಾ ಇದ್ದೀವಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 211 ಹಳ್ಳಿಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಈ 3 ನದಿಗಳು ಫ್ಲಡ್ ಬಂತಂತಂದ್ರೆ ಎಲ್ಲೆಲ್ಲಿ ಆಗುತ್ತೆ ಸಮಸ್ಯೆ ಆಗುತ್ತೆ ಎಂಬುದನ್ನು 211 ಹಳ್ಳಿ ಅಲ್ಲೇ ಜಿಲ್ಲಾಡಳಿತದಿಂದ ನಾವು ಐಡೆಂಟಿಫಿಕೇಷನ್ ಮಾಡಿಕೊಂಡಿದ್ದೀವಿ. ಮತ್ತು ಎಷ್ಟು ಬ್ರಿಡ್ಜಸ್ಸು ಮುಳುಗಡೆ ಆಗುತ್ತೋ ಅದ್ರ ಬಗ್ಗೆ ಏನು ಮುಂಜಾಗ್ರತಾ ಕ್ರಮ ತಗೋಬೇಕೆಂಬುದು ಕೂಡ ಪೊಲೀಸ್ ಇಲಾಖೆಯಿಂದ ಮಾಡ್ತಾಯಿದ್ವಿ. ಇವತ್ತು ಅಣುಕು ಪ್ರದೇಶನ ಆಯ್ಕೆ ಮಾಡಿರ್ತಕ್ಕಂಥ ಜಿಲ್ಲೆಯಾದ್ಯಂತ ಒಟ್ಟು 3 ಸ್ಥಳಗಳಲ್ಲಿ ನಾವು ಮಾಡ್ತಾಯಿದ್ದೀವಿ. ಒಂದು ಯಾದವಾಡ ಬ್ರಿಡ್ಜು, 2ನೇದು ಶೂರ್ಪಾಲಿ, 3ನೇದು ಬದಾಮಿಯಲ್ಲಿ ಮಾಡ್ತಾಯಿದ್ದೀವಿ. ಇದಕ್ಕೆ ಜಿಲ್ಲಾಡಳಿತ, ಎಲ್ಲ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಫೈರ್ ಸರ್ವಿಸ್ ಸ್ಟೇಷನ್ನು ಮತ್ತು ಯಾರು ಸ್ವಿಮ್ಮರ್ಸ್ ಇದ್ದಾರೆ ಮತ್ತು ಆರೋಗ್ಯ ಇಲಾಖೆ ಎಲ್ಲರನ್ನೂ ಒಳಗೊಂಡಂತೆ ಮುಂದಿಂದು ಜಾಗೃತಿ ಮೂಡಿಸೋದ್ರ ಸಂಬಂಧ ಇನ್ ಕೇಸ್ ಫ್ಲಡ್ ಬಂತಂತಂದ್ರೆ ನಾವು ಡೈಲಿ ಕೂಡ ಅಪ್ಡೇಟ್, ಕೊಯ್ನಾ ಡ್ಯಾಮ್ ಇರ್ಬೋದು, ಇಪ್ಪರಿಗೆ ಬ್ಯಾರೇಜ್ ಇರ್ಬೋದು, ಅಥವಾ ಎಲ್ಲಿ ಸಂಬಂಧಪಟ್ಟದ್ದು ಏನು ಔಟ್ಫ್ಲೋ ಮತ್ತು ಇನ್ಫ್ಲೋ ಇದೆ ಅದೆರಡೂ ಕೂಡ ನಾವು ಡೈಲಿ ಮಾನಿಟರ್ ಮಾಡ್ತಾಯಿದ್ವಿ. ಮತ್ತು ಈಗಾಗಲೇ ಮುನ್ಸೂಚನೆ ಇರೋದ್ರಿಂದ ನೆಕ್ಸ್ಟು 5 ಡೇಸು ಅಥವಾ ಮಳೆ ಬರ್ತಕ್ಕಂಥ ಮುನ್ಸೂಚನೆ ಇರೋದ್ರಿಂದ ಒಂದು ರೆಡಿನೆಸ್ಸಿಗೆ ಯಾವ ಥರ ನಮ್ಮದು ಆರೋಗ್ಯ ಇಲಾಖೆ ರೆಡಿ ಇದೆ, ರೆವಿನ್ಯೂ ಇಲಾಖೆ ಇದೆ, ಪೊಲೀಸ್ ಇಲಾಖೆಲಿದೆ, ನಾವೇನು ರೆಡಿ ಇದ್ದೀವಿ ಮತ್ತು ನಮ್ಮಲ್ಲಿ ಇಕ್ವಿಪ್ಮೆಂಟ್ಸು ಇರ್ತಕ್ಕಂಥದ್ದು ಎಲ್ಲದನ್ನು ಕೂಡ ಸಂಕಷ್ಟ ಸಮಯದಲ್ಲಿ ಉಪಯೋಗ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅಣುಕು ಪ್ರದರ್ಶನ ಮಾಡಿಕೊಂಡಿದ್ವಿ. ಸೇತುವೆ ಮೇಲ್ಭಾಗದಲ್ಲಿ ಹೋಗುವ ವಾಹನ ಸವಾರರು, ಪ್ರಯಾಣಿಕರು ಕೂಡ ಏನಾಯ್ತು ಅಂತ ನಿಂತು ನೋಡ್ತಾ ಇದ್ರು.
ಯಾರೋ ಬಿದ್ದಿದ್ದಾರೆ, ಅವಘಡ ಆಗಿದೆ ಅಂತ ತಿಳ್ಕೊಂಡಿದ್ರು. ಥೇಟ್ ಅಪಾಯದ ರೀತಿಯಲ್ಲಿ ಅಣುಕು ಪ್ರದರ್ಶನ ಮಾಡಲಾಯಿತು. ಎಲ್ಲದಕ್ಕೂ ಜಿಲ್ಲಾಡಳಿತ ಸಜ್ಜಾಗಿದೆ ಎಂದು ಸಾಬೀತುಪಡಿಸಿತು. ರನ್ ಟಿವಿ ನ್ಯೂಸ್, ಮುಧೋಳ. ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿ ಎಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ. ಕೆಜಿಯಿಂದ ಪಿಜಿವರೆಗೆ ಅಂದ್ರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ. ಡಿಜಿಟಲ್ ಕ್ಲಾಸ್ ರೂಮ್, ಸ್ಮಾರ್ಟ್ ಕ್ಲಾಸ್ ರೂಮ್, ಸುಸಜ್ಜಿತ ಗ್ರಂಥಾಲಯ, ಸೈನ್ಸ್ ಲ್ಯಾಬ್ಗಳು, ನುರಿತ ಬೋಧಕರು, ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ, ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು, ಗುಣಮಟ್ಟದ ಊಟ ಉಪಹಾರ, ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ. ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್, ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು, ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ. ನೀಟ್, ಜೆಇಇ, ಕೆಸಿಇಟಿ, ಸಿಎ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ. ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ. ವಿವೇಕಾನಂದ ಕ್ಯಾಂಪಸ್, ಸಿವಿಲ್ ಕೋರ್ಟ್ ಹಿಂದುಗಡೆ, ಬೀಳಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8123042637. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.